ಈ ಬಾರಿ ಬೇಸಿಗೆಯಲ್ಲೂ ವರುಣದೇವ ಕೃಪೆ ತೋರಿದ್ದಾನೆ. ಅಂತೆಯೇ ಪ್ರಸಕ್ತ ವರ್ಷ ಮುಂಗಾರು ಮಳೆ ಆರ್ಭಟವೂ ಹೆಚ್ಚಾಗಲಿದೆ. ಸತತ 4 ತಿಂಗಳು ನಿರಂತರ ಮಳೆ ಸುರಿಯಲಿದೆ ಅನ್ನೋ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆಯವರು ನೀಡಿದ್ದಾರೆ. ನೈಋತ್ಯ ಮಾನ್ಸೂನ್ ಆಗಮನಕ್ಕೆ ದಿನಗಣನೆ ಶುರುವಾಗಿದೆ. ಇದಕ್ಕೂ ಮುನ್ನವೇ ಕರ್ನಾಟಕದಲ್ಲಿ ಈ ವರ್ಷ ಮುಂಗಾರು ಅಬ್ಬರಿಸುವ ಆಶಾಭಾವ ಸೃಷ್ಟಿಯಾಗಿದೆ. ಕರ್ನಾಟಕದಾದ್ಯಂತ ಸರಾಸರಿ 1000 ಮಿಲಿಮೀಟರ್ಗೂ ಅಧಿಕ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಇದರಿಂದ ಈ ವರ್ಷ ಜಲಾಶಯಗಳು ತುಂಬಿ ತುಳುಕಲಿದ್ದು ಕೃಷಿ ಚಟುವಟಿಕೆಗಳಿಗೆ ವರದಾನವಾಗಲಿದೆ. ಇದು ರೈತರ ಮುಖದಲ್ಲಿ ಸಮಾಧಾನವನ್ನ ಮೂಡಿಸಿದೆ. ಭಾರತೀಯ ಹವಾಮಾನ ಇಲಾಖೆ ಈ ಮುನ್ಸೂಚನೆ ನೀಡಿದೆ. ಪೂರ್ವ ಮುಂಗಾರು ಮಳೆ ಕೂಡ ಹೆಚ್ಚು ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಹೇಳಿತ್ತು. ಅದರಂತೆ ಬೇಸಿಗೆಯಲ್ಲೂ ಕರ್ನಾಟಕದಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ. ಇದನ್ನು ಗಮನಿಸಿದರೆ ಮುಂಗಾರು ಸಮಯದಲ್ಲಿ ವಾಡಿಕೆಗಿಂತ ಬಹಳಷ್ಟು ಅಧಿಕ ಮಳೆ ಬೀಳುವ ಮುನ್ಸೂಚನೆ ಸಿಕ್ಕಿದೆ. ಜೂನ್ 1ರಿಂದ ಸೆಪ್ಟೆಂಬರ್ 30ರವರೆಗೆ ಅಂದರೆ 4 ತಿಂಗಳ ಅವಧಿಯಲ್ಲಿ ವಾಡಿಕೆಯಂತೆ ರಾಜ್ಯದಲ್ಲಿ 852 ಮಿಲಿಮೀಟರ್ ಮಳೆಯಾಗಬೇಕು. ಆದರೆ ಈ ವರ್ಷ ಇದು 1000 ಮಿಲಿಮೀಟರ್ ಅಧಿಕವಾಗಲಿದೆ ಎಂಬ ಮುನ್ಸೂಚನೆ ಸಿಕ್ಕಿದೆ.